ನಮ್ಮನ್ನ ನೀವು ಇವತ್ತಿಗೂ ಅವ್ರ ಬಗ್ಗೆ ನೆನೆಸ್ಕೊಬೇಕು. ಒಂದು ಯಾವ್ದೋ ಒಂದು ಡೈಲಾಗ್, ಲವ್ 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 ಏನ್ ಲವ್ ಮಾಡ್ತೀನಿ, ಎಷ್ಟೇ ಲವ್ ಮಾಡ್ತೀನಿ ಡೈಲಾಗ್ ಇತ್ತಲ್ಲ. ನಾನು ಅವ್ರ ಹತ್ರ ಗುರುವೇ ನಾನು ಇಷ್ಟೊಂದು ಡೈಲಾಗ್ ಎಲ್ಲ ನೋಡಿದ್ರೆ ನನ್ನ ಹೊಸಬ ಇದು ತೆಗೆದುಕೊಳ್ಳೋಣ ಅಂದ್ರೆ ನೀವ್ ಹೇಳಿದ್ರೆ ಇದನ್ನ ನೋಡ್ತಾರೆ, ಹೊಸಬ ಹೇಳಿದ್ರೆ ಇದನ್ನ ನೋಡೋದು ಅಂತ ಹೇಳಿ ಇಡಿಸಿದ್ರೆ ಅದನ್ನ. ಅದು ಎಷ್ಟು ಫೇಮಸ್ ಆಯ್ತು ನೋಡಿ ನಿಜ. ಅದು ಜಡ್ಜ್ಮೆಂಟ್ ಎಡಿಟರ್ಗಳದ್ದು. ಸೊ ಅಷ್ಟೇ ಇದಿರುವಂತ ದೀಪು ನಮ್ಮ ಜೊತೆ ಟ್ರಾವೆಲ್ ಆದ್ರು. ಅವರಿಂದ ನಾವು ತುಂಬಾ ಪಡ್ಕೊಂಡೆ, ಸಜೆಷನ್ ತಗೊಂಡೆ. ಅದಾದ್ಮೇಲೆ ನಮ್ಗೆ ಇವಾಗ ಫೈನಲ್ ಆಗಿ ಬಿಸಿ ಅಂತ ಒಬ್ರು ಎಡಿಟರ್ ಇದ್ದಾರೆ. 24 hours ನನ್ನ ಜೊತೆ ಇರ್ತಾರೆ. ನನಗೆ ಆತರ ಇದ್ರೆ ತುಂಬಾ ಖುಷಿ. ಎಡಿಟರ್ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ನನ್ನ ಜೊತೆಲೇ ಇರ್ಬೇಕಂತ ಆಸೆ ಪಡ್ತೀನಿ. ಒಬ್ಬ ಅವ್ರಿಗೆ ಕಷ್ಟ ಆಗ್ಬೋದು, ಇವರೇ ನನ್ನ ಹೆಂಡ್ತೀನಿ ಜೊತೆಲೇ ಇರೋದು. ಇಷ್ಟ ಹೇಳ್ತಾ ಇದ್ದೀನಿ. ಆಮೇಲೆ ಯಾವ್ದೋ ಹುಡುಗಿ ಹೆಸರು ಹೇಳಿದ್ರೆ ಅವರೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಆಮೇಲೆ ಮಾಡ್ಕೊಂಡ್ಬಿಡ್ತಾರೆ. ಒಳಗಡೆ ಹುಡುಕಕ್ಕೆ ಶುರು ಮಾಡಿದೆ. ಅಲ್ಲಿ ಎ ಸಿಕ್ತು, ಉಪೇಂದ್ರ ಸಿಕ್ತು, ಆಮೇಲೆ ಒಳಗಡೆ ಏನೇನೋ ಸಿಕ್ತು. ಆತರ ಪಿಕ್ಚರ್ ಮಾಡ್ತಾ ಇದೀವಿ. ಸೊ ಈ ಒಳಗಡೆ ಹುಡುಕ್ದಾಗ ಏನಾಗುತ್ತೆ ಅಂದ್ರೆ ನಾನು ನನ್ನೊಳಗೆ ಮಾತ್ರ ಹುಡುಕೊಂತ ಇಲ್ಲ, ನಿಮ್ಮೊಳಗೆ ನೀವು ಹುಡುಕೊಂತಿರೋದು, ನಿಮ್ಮೊಳಗೆ ನೀವು ಹುಡುಕೊಂತಿರೋದು ನಾನು ಹುಡುಕ್ತಾ ಇರ್ತೀನಿ. ಸೊ ಅದಕ್ಕೆ ಎಲ್ಲೋ ಕನೆಕ್ಟ್ ಆಗ್ಬಿಡುತ್ತೆ ಅಷ್ಟೇ. ನೀವು ಪಿಕ್ಚರ್ ನೋಡಿದಾಗ ಕರೆಕ್ಟ್ ಅಲ್ವಾ ಇದು ನಾನೇ ಅಲ್ವಾ ಅಂತ. ಅದು ನಾನಿರಲ್ಲ, ಆಕ್ಚುಲಿ ನೀವಿರ್ತೀರ. ಅದಕ್ಕೆ ನಿಮ್ಗೆ ತುಂಬಾ ಇಷ್ಟ ಆಗೋದು ಯಾಕೆ ಅಂದ್ರೆ ನೀವ್ ಯಾಕೆ ಹುಳ ಬಿಟ್ಕೊಂತೀರಾ ಅಂದ್ರೆ, ಫಾರ್ ಎಕ್ಸಾಂಪಲ್ ಸಿಂಪಲ್ ಹೇಳ್ತೀನಿ, UI ಅಂದ್ರೆ ಒಂದು ಹೆಸರು ಇಡ್ಬೋದು. ನನಗೇನಂದ್ರೆ ನಾನು ಹೆಸರು ಇಟ್ಬಿಟ್ರೆ ಅಷ್ಟೇ ಅಲ್ಲಿ ಮುಗಿದೋಯ್ತು ಇಷ್ಟೇ ಅಂತ ಹೇಳ್ತೀರಾ. ಬಟ್ ಒಂದು ಸ್ಪೇಸ್ ಕೊಟ್ರೆ ನಿಮ್ಗೆ 100 ಹೆಸರುಗಳು ಬರುತ್ತೆ ಅಲ್ಲಿ. ಒಬ್ರು UI ಅಂತಾರೆ, ಒಬ್ರು ಉಪೇಂದ್ರ ಇಂಟೆಲಿಜೆನ್ಸ್ ಅಂತಾರೆ, ಒಬ್ರು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತಾರೆ, ಒಬ್ರು ಐ ಲವ್ ಯು ಅಂತ ಒಬ್ರು ಹೇಳಿದ್ರು. ಎಷ್ಟು ಅದ್ಭುತವಾದಂತ ಟ್ಯಾಲೆಂಟ್ ನಮ್ಮ ಪ್ರೇಕ್ಷಕರಲ್ಲಿ ಇದೆ ಅಂದ್ರೆ ನಾನು ಯಾವತ್ತೂ ಕೂಡ ಪ್ರೇಕ್ಷಕರು ಇಲ್ಲಿಟ್ಟು ನೋಡ್ತೀನಿ. ಯಾಕಂದ್ರೆ ನನಗೆ ಗೊತ್ತು ಎಂತ ಗ್ರೇಟ್ ಡೈರೆಕ್ಟರ್ ಅದು ಇದು ಅಂದ್ರೂ ಕೂಡ ಪ್ರೇಕ್ಷಕರು ಇಲ್ಲೇ ಇರ್ತಾರೆ. ನೀವು ಏನೇ ಮಾಡಿ ಒಂದು ಶೋ ಹೇಳ್ತಾರೆ ಅವರೇ ಇಷ್ಟೇ ನನಗೆ ಯೋಗ್ಯತೆ ಅಂತ. ಅದು ಗ್ರೇಟ್ನೆಸ್ ನಿಮ್ಗಳದ್ದು, ಪ್ರೇಕ್ಷಕರದ್ದು. ಸೊ ನನಗೆ ಯಾವಾಗ ಹೊಡೆದಾಗ ಒಂಥರ ಮುಜುಗರ ಆಗುತ್ತೆ. ಗೊತ್ತಿಲ್ಲ ನನ್ಗೆ ಹೆಂಗ್ ತಗೋಬೇಕು ಅಂತ. ಅವಾಗ ಏನ್ ಅನ್ಕೊಂತಿರೋದು, ನೀವು ಹೊಗಳ್ತಿರೋದು ನಿಮ್ಮನ್ನ ನೀವು ಹೊಗಳ್ಕೊಂತೀರಾ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀರ ಅವಾಗ. ಹೇಳು ಅಂತ ನಾನು ಒಂಚೂರು ಟ್ರೈ ಮಾಡ್ತಿರೋದು, ನೀನು ಮಾತಾಡೋ ಅನ್ನೋ ಸಿನಿಮಾ ಅಷ್ಟೇ. ಒಂಚೂರು ಮಾತಾಡಿ ಅಂದ್ರೆ ಸಾವಿರಾರು ವಿಷಯ ಬರುತ್ತೆ, ಡಿಸ್ಕಷನ್ ಆಗುತ್ತೆ ಅಂತ. ಸೊ ಅದೇ IND ಅನ್ಕೋಬಹುದು ನೀವು. ಪಿಕ್ಚರ್ ನೋಡಿದಾಗ ಬೇರೆ ಬೇರೆ ಇರ್ತದೆ. ನಾನು ಪಿಕ್ಚರ್ ಬಗ್ಗೆ ಸ್ಪಾಯ್ಲರ್ಸ್ ಕೊಡಲ್ಲ, ಇನ್ನು 2 ದಿನದಲ್ಲಿ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೆಲ್ಲ ನೀವು ಇವತ್ತಿಗೂ ನನಗೆ ಏನಾರ ಇನ್ನೂ ಸಿನಿಮಾ ಮಾಡೋಕೆ ಒಂದು ಸ್ಪಿರಿಟ್ ಬರೋದು ನಿಮ್ಮ ಶಿಳ್ಳೆ, ಚಪ್ಪಾಳೆ, ಕೇಕೆ ಸಿನಿಮಾ ಮಾಡಿ ತುಂಬಾ ಮೆಚ್ಚೋತಿ. ನಾನು ಮಾತಾಡ್ಕೊಂಡು ಶುರು ಮಾಡ್ಬಿಟ್ಟಿದ್ದೀನಿ. ಎಲ್ಲ ಮಾತಾಡ್ಕೊಂಡು ಸೈಲೆನ್ಸ್ ಆಗ್ಬಿಡೋದು ಒಂದ್ಸತಿ. ಏನ್ ಮಾಡಕ್ ಕೊಟ್ಟಿದ್ದೀಯ ನೀನು, ಇನ್ನೂ ಏನ್ ಮಾಡ್ತೀಯ ನೀನು ಅಂತ. ಸಾಕಪ್ಪ ಬೇಡ, ಸಾಕು ಬಿಟ್ಬಿಡಿ. ಏನಿದ್ರು ಸುಮ್ಮನೆ ಸಿಂಪಲ್ ಆಗಿ ಆರಾಮಾಗಿ ಇದ್ಕೊಳ್ಳೋಣ ಅಂದ್ರೆ ತಕ್ಕಂತ ಒಂದಿನ ಕೂತ್ಕೊಳ್ಳೋಕಾಗಲ್ಲ. ಮತ್ತೆ ಜಾಬ್ ಬರೋದು ಯಾರೋ ಬರ್ತಾರೆ, ಡೈರೆಕ್ಟಿಂಗ್ ಮಾಡಿ ಸರ್, ನೀವೆಲ್ಲ ಸಿಗ್ತೀರಾ, ಮಾಡಿ ಇರ್ತೀರಾ, ಏನೋ ಒಂದು ಮೆಸೇಜ್ ಬರುತ್ತೆ. ಇದೇ ಇವತ್ತಿಗೂ ನನ್ನ ಮತ್ತೆ ತಳ್ಕೊಂಡು ಹೋಗ್ತಿರೋದು, ಇದ್ರ ಓಡಿಸ್ಕೊಂಡು ಹೋಗ್ತಿರೋದು. ಈಗ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ನಾನು ಸಿನಿಮಾ ಮಾಡ್ತಾನೆ ಇರ್ತೀನಿ. ಬಟ್ ದಯವಿಟ್ಟು ಯಾರಿಗೂ ಕಂಪೇರ್ ಮಾಡಬಾರದು. ನಾನೊಬ್ಬ ಒಂಥರ ಡೈರೆಕ್ಟರ್, ವಿಜಯ್ ಒಂಥರ ಡೈರೆಕ್ಟರ್, ನಾಳೆ ಇವರು ನೀವು ಮಾಡಿದ್ರೆ ನೀವು ಒಂಥರ ಡೈರೆಕ್ಟರ್, ರವಿಶಂಕರ್ ಇವಾಗ ಮಾಡ್ತಾ ಇದ್ದಾರೆ ಸಿನಿಮಾನ, ಅವ್ರು ಮಾಡ್ರೆ ಅವ್ರೊಂಥರ ಡಿಫ್ರೆಂಟ್ ಆಗಿ ಡೈರೆಕ್ಟ್ ಮಾಡ್ತಾರೆ. ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಪ್ರತಿಯೊಬ್ರು ಒಂದೇ ಒಂದು ತಿಳ್ಕೊಳ್ಳಿ, ಪ್ರತಿಯೊಬ್ರು ಯುನೀಕ್. ನೀವು ಗ್ರೇಟ್ ಕ್ಯಾರೆಕ್ಟರ್ಸ್. ನಿಮ್ಗೆ ಯಾರು ಹೇಳಿಲ್ಲ ಇದ್ರಲ್ಲಿ, ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಇರುತ್ತೆ, ನಿಮ್ ತಲೆ ಕೂರ್ಸಿರ್ತಾರೆ. ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ. ನಿಮ್ ಜೊತೆ ನೀವು ಮಾತಾಡ್ಕೊಳ್ಳಿ, ನಿಮ್ಗೆ ಅವಾಗ ಆನ್ಸರ್ ಸಿಗುತ್ತೆ. ನೀವ್ ಎಂತ ಗ್ರೇಟ್ ಅಂತ ಗೊತ್ತಾಗುತ್ತೆ. ಎಲ್ಲಾರ ಮಾತು ಕೇಳಿ, ಬಟ್ ನಿಮ್ಮನ್ನು ನೀವು ಫಾಲೋ ಮಾಡಿ. ಆ ಒಂದು ದಿಕ್ಕಲ್ಲಿ ಈ ಪಿಕ್ಚರ್ ನಿಮ್ಗೆ ಒಂದ್ ಸ್ವಲ್ಪ ಏನೋ ತಲೆ ಹುಳ ಕೊಡುತ್ತೆ ಅಂತ, ತಲೆ ಹುಳ ತೆಗೆದು ನಿಮ್ಗೊಂದು ಕಿಕ್ ಕೊಡುತ್ತೆ. ಬಟ್ ಎದ್ರೆ ಮಾತ್ರ ನೀವು ತಡೆಯಕ್ಕಾಗಲ್ಲ ನಿಮ್ಮನ್ನು ಯಾರು. ಆತರ ಒಂದು ವಿಷಯ ಇದೆ. ಬಟ್ ನಿಮಗ್ ಬಿಟ್ಟಿತ್ತು ಎದೆ ಹೇಳೋದು, ಕೂತ್ಕೊಳ್ಳೋದು, ಥ್ಯಾಂಕ್ ಯು ವೆರಿ ಮಚ್.